ನಮಸ್ಕಾರ ವೀಕ್ಷಕರೇ, ದರ್ಶನ್ ನ್ಯೂಸ್ಗೆ ಸ್ವಾಗತ. 2025 IPLನ ಲೀಗ್ ಹಂತದ ಪಂದ್ಯಗಳು ಈಗ ಇನ್ನೇನು ಮುಕ್ತಾಯ ಹಂತಕ್ಕೆ ತಲುಪಿರುವಂಥದ್ದು. ಈಗಾಗಲೇ ಬೆಂಗಳೂರು ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಕಾಯ್ದುಕೊಂಡ್ರೆ ಮುಂಬೈ ಇಂಡಿಯನ್ಸ್ ಈಗ ಎರಡನೇ ಸ್ಥಾನವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಈಗ ಒಂದು ವಿಚಾರ ಈಗ ಚರ್ಚೆಗೆ ಬರ್ತಿರ್ತಕ್ಕಂಥ ಏನಪ್ಪ ಅಂತಂದರೆ, ಈ ಏಪ್ರಿಲ್ 16ನೇ ತಾರೀಕಿನಂದು RR ಮತ್ತು ಡೆಲ್ಲಿ ನಡುವೆ ಒಂದು ಪಂದ್ಯ ನಡೆಯುತ್ತೆ. ಈ ಪಂದ್ಯದಲ್ಲಿ ಕರುಣ್ ನಾಯರ್ ಅವರು ಶೂನ್ಯಕ್ಕೆ ಔಟ್ ಅಂದರೆ ಡಕ್ಔಟ್ ಆಗಿ ತಂಡಕ್ಕೆ ನಿರಾಸೆಯನ್ನು ಸಹ ಮೂಡಿಸ್ತಾರೆ. ಅಂದರೆ ಒಂದು ಬೇಡವಾದ ರನ್ಗೆ ಪ್ರಯತ್ನ ಮಾಡಿ ಅಲ್ಲಿ ರನ್ಔಟ್ ಸಹ ಆಗ್ತಾರೆ. ಇದೆಲ್ಲ ಒಂದು ಕಡೆ DC ತಂಡಕ್ಕೆ ಒಂದು ಹೊಡೆತ ಅಂತಲೇ ಹೇಳ್ಬೋದು. ಆದರೆ ಈಗ ಕರುಣ್ ನಾಯರ್ ಶೂನ್ಯಕ್ಕೆ ಔಟ್ ಆಗಿರ್ತಕ್ಕಂಥದ್ದು, ಈಗ ಮುಂಬೈಯವರು ಚಾಂಪಿಯನ್ಸ್ ಆಗ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಈಗ ನಡೀತಾ ಇರ್ತಕ್ಕಂಥ. ಏನಪ್ಪ ಇದು, ಕರುಣ್ ನಾಯರ್ ಶೂನ್ಯಕ್ಕೆ ಔಟ್ ಆದರೆ ಮುಂಬೈಯವರು ಹೇಗೆ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗುತ್ತೆ ಅಂತೇಳಿ. ಆದರೆ ನಾವು ಹಿಂದೆ ನೋಡ್ತಾ ಹೋಗೋದಾದರೆ 2013, 2017, 2020 ಈ 3 ವರ್ಷದಲ್ಲಿ ಕರುಣ್ ನಾಯರ್ ಶೂನ್ಯಕ್ಕೆ ಔಟ್ ಆಗಿರ್ತಾರೆ. ಆ ವರ್ಷವೇ ಕಾಕತಾಳಿ ಅನ್ನೋ ಹಾಗೆ ಮುಂಬೈ ಇಂಡಿಯನ್ಸ್ ಸಹ ಚಾಂಪಿಯನ್ಸ್ ಆಗಿರುತ್ತೆ. ಇದೆಲ್ಲ ಒಂದು ಕಡೆ ಈಗ ಈ ಬಾರಿ ಸಹ ಕರುಣ್ ನಾಯರ್ ಶೂನ್ಯಕ್ಕೆ ಔಟ್ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಈಗ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಆಗುತ್ತೆ ಅಂತಕ್ಕಂಥ ಒಂದು ಅಭಿಮಾನಿಗಳ ಲೆಕ್ಕಾಚಾರ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಇನ್ನೇನು ಈಗಾಗಲೇ IPL ಮುಕ್ತಾಯ ಅಂತ ತಲುಪಿರೋದ್ರಿಂದ ಇನ್ನು ಈಗಾಗಲೇ ಪ್ಲೇ ಆಫ್ ಹಂತದಲ್ಲಿ ಈಗ ಮುಂಬೈ ತಂಡವು ಸಹ ಇನ್ನೊಂದು ಗೆಲುವು ದಾಖಲಿಸ್ಕೊಂಡು ಅವರು ಸಹ ಪ್ಲೇ ಆಫ್ ಅಂತ ತಲುಪ್ತಾರೆ. ಇನ್ನೇನು ಮೇ 25ನೇ ತಾರೀಕು ಈಡನ್ಸ್ ಗಾರ್ಡನಲ್ಲಿ ಫೈನಲ್ ಪಂದ್ಯ ಸಹ ನಡೆಯಲಿದೆ. ಈ ಪಂದ್ಯದಲ್ಲಿ ಮುಂಬೈಯವರು ಅಂದರೆ ಈಗ ಚರ್ಚೆಗಳಿಗೆ ಆಗಿರ್ತಕ್ಕಂಥ ಒಂದು ಕಾರಣದಿಂದ ಈ ಬಾರಿ ಸಹ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಆಗ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.